ಹೇ ಗೈಸ್, ಗುಡ್ ಮಾರ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವಾಗ ಟೈಮ್ ಎಷ್ಟು ಗೊತ್ತಾ? 8 ಗಂಟೆ. ಹಾಂ, ಸೊ ಈಗ ಟೈಮ್ ಬಂದು 8 ಗಂಟೆ. ಈಗ ನಾವು ಎಲ್ಲರೂ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಹಳೆ ಪ್ಲ್ಯಾನೇ ಕ್ಯಾನ್ಸಲ್ ಮಾಡಿದ್ವು. ನನ್ನ ಮಗಂದು ಆಯ್ತಮ್ಮ, ಕ್ಯಾನ್ಸಲ್ ಬಿಟ್ಟಾಕಿ. ಇಲ್ಲ, ನಿನಗೋಸ್ಕರನೇ, ಪ್ರತಿಯೊಂದು ನಿನಗೋಸ್ಕರನೇ. ನಮ್ಮ ಚಿಂಟುಗೆ ಮೈಸೂರು ಹೋಗ್ಬೇಕಂತೆ. ನೋಡಿ ಗೈಸ್, ಬರೀ ಲಿಸ್ಟ್ ಇಟ್ಕೊಂಡಿರ್ತಾನೆ ನನ್ನ ಮಗ. ಒಂದು ದೊಡ್ಡ ಲಿಸ್ಟ್ ಇಟ್ಕೊಂಡಿರ್ತಾನೆ. ಒಂದಾಯ್ತು ಅಂದರೆ ಇನ್ನೊಂದು ಟಿಕ್ ಮಾರ್ಕ್ ಹಾಕೋಕ್ಕೆ ರೆಡಿಯಾಗಿರ್ತಾನೆ ಪೆನ್ ಇಟ್ಕೊಂಡು. ಅದು ಬೇಡ ಮಗನೇ ಅಂದರೆ ಸ್ಟಾರ್ಟ್ ಮಾಡ್ತಾನೆ. ಸೊ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದಾನೆ. ಸೊ ನೋಡೋಣ, ಅವನಿಗೆ ಇವತ್ತು ನಾವು ಕರ್ಕೊಂಡು ಹೋಗೋಕೆ ಆಗುತ್ತೋ ಇಲ್ಲೋ. ಇವಾಗ ಹೇಳ್ತಾ ಇದ್ದಾನೆ ಎಲ್ಲದು ನನ್ನ ಹೆಸರ ಮೇಲೆ ಹಾಕಬೇಡಿ ಅಂತ. ಸೊ ಇವಾಗ ಅವನ ಹೆಸರು ಹಾಕಂಗಿಲ್ಲ ಅಂದರೆ ನಮ್ಗೆ ಅವಶ್ಯಕತೆ ಇಲ್ಲ. ನನಗೂ ಇಲ್ಲ, ನಮ್ಮ ಅಪ್ಪಂಗೂ ಇಲ್ಲ, ನಮ್ಮ ಅಮ್ಮಂಗೂ ಇಲ್ಲ. ಸೊ ಅವಶ್ಯಕತೆ ಇರೋದು ಅವನಿಗೆ. ಇಲ್ಲ 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 ಅಪ್ಪೋ ದೇವ. ಆಯ್ತು, ಕ್ಯಾನ್ಸಲ್ ಆಯ್ತಾ? ತಲೆ ಕೆಡಿಸ್ಕೋಬೇಡ. ಇಲ್ಲ ಸಾರಿ, ಆಸೆ ಎಲ್ಲಿ ನಾನು ಹುಟ್ಟಿಸ್ದೆ? ಇಲ್ಲ ಇಲ್ಲ, ಆಹಾ, ಅದು ಪ್ಲಾನ್ ಆದ್ಮೇಲೆ ಹಿಂಗ್ ಬಿಡೋಣ ಹಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಅದಕ್ಕೂ ಮುಂಚಿನ ಆಸೆ ಯಾರ್ದು? ನಿಂಗೆ ಆಸೆ ಇಲ್ಲ ಅಲ್ಲ? ಅಲ್ವೋ, ನಿಂಗ್ ಜೊತೆ ಏನ್ ಮಾತಾಡ್ಬೇಕನ್ನೋದೇ ನಂಗೆ ಗೊತ್ತಾಗಲ್ಲ. ಸೊ ಈಗ ಬಿಟ್ಟಾಕೋ, ಈಗ ಬೇಡ ಅಲ್ಲ. ಲಿವ್, ನೀನೇ ಹೇಳಿದ್ಯಲ್ಲ. ಸೊ ಗೈಸ್, ಅವನು ಹೇಳ್ತಾ ಇದ್ದಾನೆ ಅಲ್ಲ, ಮೈಸೂರ್ಗೆ ಹೋಗ್ಬೇಕಂತೆ. ಅವನು ಚಾಮುಂಡಿ ತಾಯಿನ ಅವನು ಚಾಮುಂಡಿ ತಾಯಿನ ನೋಡ್ಬೇಕಂತೆ. ಅವನು ಆಶೀರ್ವಾದ ಪಡ್ಕೋಬೇಕಂತೆ. ಅವನ ಸ್ಕೂಲ್ ರಜಾ ಆಗ್ಬೇಕಂತೆ. ಏನೋ ಒಂದು ಗೈಸ್, ಒಟ್ಟ ಇವತ್ತು ಮೈಸೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಹೋಗ್ತೀವೋ ಇಲ್ಲೋ ಅಂತ ಇನ್ನೂ ಡೈಲಮಾದಲ್ಲಿದೆ, ಇನ್ನೂ ಫ್ಲಕ್ಚುಯೇಷನ್ಸ್ ಇದೆ. ನೋಡೋಣ ಏನು ಮಾಡ್ತೀವಿ ಅಂತ. ಬಟ್ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅಲ್ಲ. ಈಗ ಹೋಗಿ ಗೀಸರ್ ಹಾಕಬೇಕು, ಬಿಕಾಸ್ ನೀರು ಕಾಯಬೇಕು ಅಲ್ಲ. ಫುಲ್ ಮಳೆ ಥಂಡಿ, ಚಳಿ ಇದೆ. ಸೊ ಬನ್ನಿ, ಫಸ್ಟ್ ಈಗ ಹೋಗಿ ಗೀಸರ್ ಆನ್ ಮಾಡೋಣ. ಆಮೇಲೆ ನೋಡೋಣ ಏನು ಮಾಡಬೇಕು, ಏನು ಬಿಡಬೇಕು ಅಂತ. ಬಟ್ ಐ ಆಮ್ ನಾಟ್ ಶ್ಯೂರ್ ಇನ್ನೂ ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ. ಸೊ ಬಟ್ ಇವನಿಗೋಸ್ಕರ ಅಂದ್ಬಿಟ್ಟು ಹೋಗ್ಬೇಕಂತ ಅಂದ್ಕೊಂಡ್ವು. ಬಟ್ ಮತ್ತೆ ಯಾವಾಗ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಕ್ಯಾನ್ಸಲ್ ಆಗುತ್ತೋ ಇಲ್ಲೋ, ಹೋಗ್ತೀವೋ ಇಲ್ಲೋ, ಯಾವುದೂ ಕಾದು ನೋಡಿ. ಬನ್ನಿ ಈಗ. ಇಷ್ಟೋ ತನಕ ಯಾವ ಪ್ಲ್ಯಾನ್ಸು ಇರಲಿಲ್ಲ. ಎದ್ಬಿಟ್ಟು ಆರಾಮಾಗಿ ಕಾಫಿ ಕುಡ್ಕೊಂಡು ಕೂತಿದ್ವು. ಸೊ ಇವಾಗ ಅರ್ಜೆಂಟಲ್ಲಿ ಎಲ್ಲ ಕೆಲಸ ಏನು ವಾಶ್ ಮಾಡಿದೆ. ಥ್ಯಾಂಕ್ ಯು. ಸೊ ಬ್ಲ್ಯಾಂಕೆಟ್ ಮಡ್ಚಿಟ್ಟಾಯ್ತು. ಈಗ ಮನೆ ಒರೆಸ್ಕೊಂಡು ಹಾಕೋಬೇಡ ಈಗ ಏಕೆ ಹಾಕಬೇಡಮ್ಮ. ಕವರ್ ಹಾಕಿಲ್ಲ ಅಂದ್ರೆ ಮೊಬೈಲ್ ಹಾಳಾಗತ್ತೆ ಪುಟ. ಇಲ್ಲ, ಯಾರು ಹೇಳಿದಮ್ಮ? ನಾನೇ. ಅದು ಕೈಯಲ್ಲಿ ಗ್ರಿಪ್ ಇರಲ್ಲ ಪುಟ, ಗ್ರಿಪ್ ಸಿಗಲ್ಲ ಮೊಬೈಲ್ ಕವರ್ ಹಾಕಿಲ್ಲ ಅಂದ್ರೆ. ನಾನು ಹಾಕೊಳ್ಳಲ್ಲ, ಸುಮ್ಮನೆ ಹೊಸ ವಾಚ್ ತಗೋತೇನೆ ಅನ್ಸುತ್ತೆ. ನಿನ್ನ ಫೋನ್ ನೋಡು, ಡಬಲ್ ಕ್ಲೀನಿಂಗ್ ಮಾಡ್ತಿದ್ದೀನಿ.
ಆಫೀಸ್ಗೂ ಕ್ಲೀನ್ ಕೊಡಬೇಕು. ಏನು ಬೇಡ ಮಾಡಿಕೊಡ್ಬೇಕಾ? ಬೇಡ. ನಾಟಕನೇ ಆಡ್ತೀಯ. ಸಾಕು, ಒರ್ಸೋದೇ ಏನು ತೋರಿಸ್ತೀಯ? ಹಿಂಗೆ ಒರೆಸ್ಬೇಕು ಅಂತೇನು ಇದಾ ತೋರಿಸ್ತಿದ್ಯಾ? ಗೈಸ್ ಇವಾಗ ಟೈಮ್ ಬಂದು 8:45. ನಮ್ಮಮ್ಮ ತಿಂಡಿ ಮಾಡೋ ಆತುರದಲ್ಲಿ ಇದ್ದಾರೆ. ಇವತ್ತು ನಮ್ಮನೆ ತಿಂಡಿ ಬಂದು ರೊಟ್ಟಿ ಮತ್ತು ತುಪ್ಪ ಮೆಣಸಿನ್ಕಾಯಿ. ಇಲ್ಲಿ ಚಿಂಟು ಅವನ ಫೇವ್ರೆಟ್ ರೊಟ್ಟಿ ಮತ್ತು ಮೆಣಸಿನ್ಕಾಯಿ ತಿಂತಾ ಇದ್ದಾನೆ. ಇವಾಗ ಬಿಸಿ ಬಿಸಿ ರೊಟ್ಟಿ ಮತ್ತು ಮೆಣಸಿನ್ಕಾಯಿ ತಿಂತೀನಿ. ತವಾ ಮೇಲಿಂದ ತೆಗ್ದಿರೋದನ್ನ ತಗೊಳ್ಳೋಣ ಬೇಗ ಬೇಗ. ಸಾಕಮ್ಮ? ಇಲ್ಲಮ್ಮ ಸಾಕಮ್ಮ, ಹಾಕಮ್ಮ. ಇದು ಬಿಸಿ ಆಗೈತೆ ನನಗೆ ಬಿಸಿ ಬಿಸಿ ಇರಬೇಕು. ಇಲ್ಲಿಂದ ತವಾಯಿಂದ ಡೈರೆಕ್ಟ್ ಪ್ಲೇಟಿಗೆ ಶಿಫ್ಟ್ ಆಗತ್ತೆ. ಹಾಕಿ ಹಾಕಿ ಹಾಕಮ್ಮ, ಸಾಕು. ಹಾಕೊಳ್ಳೋಣ. ಅಪ್ಪಾಜಿ ಗೇಟ್ ನಮಗೊಂದು ಸಾಕು. ಕುಡಿಯಪ್ಪ ಕೊಡ್ತೀನಿ. ಕುಡಿಯೋದು ಹೆಚ್ಚು. ಗೈಸ್ ಇದು ಚಿಂಟುಗೆ ಅಂತ ಮಾಡಿಟ್ಟಿರೋ, ಇನ್ನು ಗಾಜಿನ ಬಾಟ್ಲಲ್ಲಿ ಇಟ್ಟಿದ್ದೀನಿ. ಚಿಂಟುಗೆ ಊರಿಗೆ ತಗೊಂಡೋಗೋಕ್ಕೆ ಮಾಡಿಟ್ಟಿದ್ದಾರೆ, ಆಮೇಲೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಅಂತ. ಬನ್ನಿ ಗೈಸ್, ಇವಾಗ ಬಿಸಿ ಬಿಸಿ ರೊಟ್ಟಿ ಮತ್ತು ಮೆಣಸಿನ್ಕಾಯಿನ ಬಾರಿಸೋದೆ. ಸಖತ್ತಾಗಿದೆ ಅಲ್ಲ, ನೋಡಿ ಪಳಪಳ ಅಂತ ಇದೆ. ಇಷ್ಟು ಬೇಗ ತಣ್ಣಗಾಗ್ಬಿಡುತ್ತೆ ಗೈಸ್. ನಮ್ಮೆಲ್ಲರದ್ದು ತಿಂಡಿ ಆಯಿತು. ಈಗ ನಮ್ಮಮ್ಮ ತಿಂಡಿ ಮಾಡ್ತಾ ಇದ್ದಾರೆ, ನಮ್ಮಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನದಿಂದ ಬಂದು ಪೂಜೆ ಮಾಡಿ ಆಮೇಲೆ ತಿಂಡಿ. ಸೊ ಕಾರು ಸಹ ಹೊರಗಡೆ ಪಾರ್ಕ್ ಮಾಡಿ ನಿಲ್ಲಿಸಾಗಿದೆ. ನೋಡೋಣ ಗೈಸ್, ನೀವೆಲ್ಲ ಕೇಳ್ತಾ ಇದ್ರಿ ಆಗ. ಆ್ಯಕ್ಚುಲಿ ತುಂಬ ಜನ ಸ್ಕೂಲ್ ಇಲ್ವೇನೋ, ತುಂಬ ಜನ ಕೇಳ್ತಾ ಇದ್ದೀರಿ ಕಾರ್ ಓಡಿಸೋದು ಲೈಕ್ ಆಟೋಮ್ಯಾಟಿಕ್ನ ಈಸಿಯಾಗಿ ಓಡಿಸ್ಬೋದು, ಗೇರಿಂದು ಕಷ್ಟ ಅಂತ. ಸೊ ಇವತ್ತು ನಮ್ಮ ಅಪ್ಪನ ಕಾರ್ನ ಓಡಿಸ್ಬೇಕಂತ ಇದ್ದೀನಿ. ನನಗೆ ಗೇರ್ ಗಾಡಿನೇ ಬರುತ್ತೆ ಫಸ್ಟು. ನಾನು ಈಗೆಲ್ಲ ಕಲ್ತಿರೋದು, 15 ಇಯರ್ಸ್ ಬ್ಯಾಕ್ ನಾನು ಕಾರ್ ಕಲ್ತಿರೋದು, ಕಾರ್ ಓಡಿಸೋಕ್ಕೆ ಸ್ಟಾರ್ಟ್ ಮಾಡಿರೋದು. ಯಾವಾಗ ಅಂದರೆ ವೆನ್ ಐ ವಾಸ್ ಇನ್ PUC ಸೆಕೆಂಡ್ ಇಯರಲ್ಲಿ ನಾನು ಕಲ್ತಿದ್ದು. ಸೊ ಕಾರ್ ಓಡ್ಸೋಕ್ಕೂ ಬರುತ್ತೆ, ಆಟೋಮ್ಯಾಟಿಕ್ಕೂ ಬರುತ್ತೆ, ಗೇರ್ ಗಾಡಿನೂ ಬರುತ್ತೆ. ಸೊ ಇವತ್ತು ಗೇರ್ ಕಾರ್ನ ಓಡಿಸೋಣ. ಹಾಲು ಕುಡಿದ್ಬಿಟ್ಟು ಹೋಗು ಗೈಸ್. ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಅಲ್ಲ, ಸೊ ಅದೇ ಕುರ್ತಾ, ಅದಕ್ಕೆ ಈ ಪ್ಯಾಂಟ್ ಮ್ಯಾಚ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ನಂದು ಸ್ನಾನ ಆಯಿತು ನೋಡಿ, ಈ ಬಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ. ನೋಡ ಮೈ ಕುರ್ತಾ ಚೆನ್ನಾಗಿದೆ. ಸೊ ಇನ್ನು ಚಿಂಟು ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನು ನಮ್ಮ ಅಮ್ಮಂದೊಂದು ಸ್ನಾನ ಆಗಬೇಕು. ನಮ್ಮಪ್ಪ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾನು ಆಲ್ಮೋಸ್ಟ್ ರೆಡಿ.
ಗೈಸ್, ದೇವರು ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಸುಖ ಸಂತೋಷ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಬನ್ನಿ ರೆಡಿ ಆಗೋಣ. ಸೊ ಗೈಸ್, ಒಂದು ಸಾಲ ಇದೆ. ಎಲ್ಲರೂ ಹೇಳ್ತಾ ಇರ್ತೀರಲ್ಲ ಬಿಂದಿ ಇಡಿ ಅಂತ. ಸೊ ನೋಡಿ, ಬೇಡಮ್ಮ, ಏನು ಅದು ಬೇಡಮ್ಮ, ಚಂದ ಕಾಣಲ್ಲ. ನಮ್ಮ ಚಿಂಟುಗೆ ಇಷ್ಟ ಇಲ್ಲ, ಆ್ಯಕ್ಚುಲಿ ನನಗೂ ಇಷ್ಟ ಇಲ್ಲ. ಇರಲಿ, ಚೇಂಜ್. ಟೆಂಪಲ್ ಹೋಗ್ತಾ ಬೇಡ, ಹೋಗ್ತಾ ಚಂದ ಇದ್ದೀನಲ್ಲ ಕಾಣಲ್ಲ, ಅಂತ. ಬೇಡ. ಏನ್ ಸೀರೆ ನೋಡ್ಕೊಂಡಿದ್ಯಾ? ಕಮ್ಮಂಗೆ ಬಟ್ ಎಲ್ಲರೂ ಹೇಳ್ತಾರೆ. ನನ್ನ ಫ್ರೆಂಡ್ಸ್ ಹೇಳ್ತಿದ್ರು ಕ್ಯಾಸ್ಯ ತಗೊಳಕ್ ಅನ್ಕೋಬೇಕಾ, ರೇಣುಕಾಂಬ ರೋಡಲ್ಲಿ ಸಿಗುತ್ತೆ, ಹೋಗಿ ತಗೋಗು ಅಂತಾರೆ. ಅಲ್ಲೆಲ್ಲಿ ಸಿಗುತ್ತಂತೆ ರೇಣುಕಾಂಬ ರೋಡಲ್ಲಿ? ಎಲ್ಲ ಹೇಳಿದ್ರು, ರಿಯಲೇ ಸಿಗುತ್ತೆ, ಒರಿಜಿನಲ್ ಸಿಗುತ್ತೆ ಅಂತಿದ್ರು. ಬಾ ಮತ್ತೆ ಹೋಗೋಣ. ಏನ್ ಸಿಗುತ್ತೋ ಡೂಪ್ಲಿಕೇಟು ಹಾಕೋತೀನಿ. ಚಿಂಟು ರೆಡಿ ಆದ? ಚಾರ್ಜರ್ ಬೇಕಾ? ಹಾಂ, ಇರಲಿ, ಎಮರ್ಜೆನ್ಸಿ ಬೇಕಾ? ಹಾಂ, ಅದೆಲ್ಲ ಇರಲಿ, ಅಷ್ಟೇ, ಏನೇನಿಲ್ಲ. ನಂದು ಚಾರ್ಜರ್ ಹಿಡ್ಕೊ. ಒಂದು ಕರ್ಚೀಫ್ ಇಟ್ಕೊ. ನಂದು ಚಾರ್ಜರ್ ಹಿಡ್ಕೊ. ನಂದು ಚಾರ್ಜರ್ ಹಿಡ್ಕೊ. ಕರ್ಚೀಫ್ ಒಂದು ಇಟ್ಕೊ. ನಾನು ಕಡ್ಲಿಗೆ ಹಾಕೊಳ್ಳೋದು ಇಲ್ಲಿಗೆ ಹಾಕ್ಬಿಡ್ತು. ಅರ್ಥ ಆಯ್ತು? ಹಾಲು ನೀ ಕುಡಿಯಕೊಳ ಏನು ಬೇಡ, ಹಾಲು ಕುಡೀರಿ. ಟೀ ಮಾಡ್ಕೊಂಡ. ಟೀ ಬೇಕಾ? ಇವಾಗ ಟೀ ನನಗೆ ಕುದೀತಾ ಇದೆ. ಸ್ವಲ್ಪ ಶುಗರ್ ಹಾಕ್ಕೊಂಡಿದ್ದೀನಿ. ನಮ್ಮ ಅಪ್ಪಗೆ ಟೀ ರೆಡಿ ಆಯಿತು, ಬನ್ನಿ ಕೊಡೋಣ. ಸೊ ನನಗೆ ಟೀ ಸುಟ್ಟ. ಸ್ಟ್ರಾಂಗ್ ಟೀ. ಗೈಸ್ ನೋಡಿ, ನಮ್ಮಮ್ಮ ಹೆಂಗ್ ರೆಡಿಯಾಗಿ ಓಡಾಡ್ತಾವ್ರೆ, ಲಕ್ಕ 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 ಅಂತ. ಟೈಮ್ ಆಯ್ತು ಗೈಸ್. ಹಾ, ಕೆಳಗೆ ಆಫ್ ಮಾಡಿಲ್ಲ, ಕೆಳಗೆ ಸಿಲಿಂಡರ್ ಆಫ್ ಮಾಡಿಲ್ಲ. ಡಾಕ್ಟರ ಒಂದು ತಗೊಂಡಿದ್ದೀವಲ್ಲ, ಸಾಕು, ಬಾ ನೀನ. ರೆಡಿ, ಅಮ್ಮಮ್ಮ ರೆಡಿ, ಮೊಮ್ಮಗ ರೆಡಿ, ಮಗಳು ರೆಡಿ, ಪಪ್ಪ ರೆಡಿ. ಗೈಸ್, ಎಷ್ಟು ಬುದ್ಧಿವಂತರು ಅಂದರೆ ಎಲ್ಲರೂ ಬಂದು ಕಾರಲ್ಲಿ ಕೂತಿದ್ದಾರೆ, ಕಾರ್ ಕೀನೇ ಇಲ್ಲ. ಇಂಥ ಜನಗಳನ್ನ ಕಟ್ಕೊಂಡು ನಾನು ಎಲ್ಲಿಂದ ಜೀವನ ಮಾಡಲಿ? ಆಮೇಲೆ ಬೀಗ ಹಾಕಿ ಎಲ್ಲ ಹೊರಟಾಗಿದೆ, ಕಾರಲ್ಲಿ ಕೂತ್ಕೊಂಡ್ರೆ ಕಾರ್ ಕೀ ಇಲ್ಲ. ಎಂಥ ಜನ ನೋಡಿ ಗೈಸ್. ಕಾರ್ ಕೀ ಇಲ್ಲಿದೆ ಕಾರ್ ಕೀ. ನಾನು 2 ಸಲ ಕ್ರಾಸ್ ಚೆಕ್ ಮಾಡ್ತೀನಿ ಗೈಸ್. ತಾಳಿ, ಎಂತೆಂಥ ಬುದ್ಧಿವಂತರು ಇದ್ದೀರಾ. ಮಂಗುನ್ ಕರ್ಕೊಂಡು ಮದ್ವೆಗೆ ಹೋದಂಗೆ ಕಾರ್ ಕೀ ತಗೊಳ್ದಾನೆ ಏನ್ ಎಲ್ರು ಕಾರೊಳಗೆ ಕೂತ್ಬಿಟ್ಟಿದ್ದೀರಾ. ನೀವೇ ಲೇಟ್ ಮಾಡ್ದವ್ರು. ನಾನೇ ಲೇಟ್ ಮಾಡ್ಲಿಲ್ಲ, ಅಮ್ಮ ಬಂದಿಲ್ಲ. ಉಟ್ಕೊಂಡು ಆ ಅಮ್ಮ ಬೇರೆ. ಅವ್ರ ಅಮ್ಮನೂ ಬಂದವಳೆ. ರಜೆ 2 ದಿನ ರಜೆ ಐತೆ ಅಂದ್ಬಿಟ್ಟು, ಮಳೆ ಅಂದ್ಬಿಟ್ಟು ಬಂದರು ನೆನ್ನೆ. ಇದು ನಿಮ್ದು ಊಟ ಆಯ್ತು, ಬಂದ್ಬಿಡ್ಬೇಕು. ಗೈಸ್, ನನ್ನ ಮಗಂಗೆ ನಾನು ಕಾರ್ ಓಡಿಸ್ಬೇಕು ಅಂತ. ಸೊ ಬನ್ನಿ ಓಡಿಸೋಣ. ಮುಂದೆ ಅಪ್ಪಾಜಿ. ಹಾ, ಗೈಸ್ ಹೋಗಮ್ಮ ಆ ಕಡೆಗೆ.
ಮರಿ ಅಳ್ಳಾಡ್ತಂಗ ಎತ್ತಾದಾಗ ಅಲ್ಲೇ ಕುತ್ಕೊಂಡ್ಬಿಟ್ಟು ಅಯ್ಯೋ ದೇವ, ಅದಕ್ಕೆ ನನ್ನ ಮಗನ್ ಸೀರೆ ಇಷ್ಟ ಆಗಲ್ಲ. ತಗೋ ಇಷ್ಟು ಬೇಗ ನೋಡು, ಇಲ್ಲಿ ನೋಡ್ಕೊ ನೀನು. ನೋಡ್ಕೊತೀನಿ ಅಲ್ಲೇ ಏನ್ ಗೊತ್ತಿಲ್ಲ. ಕ್ಲಚ್ ಯಾವ ಕಡೆ ಇದ್ದು ಮಧ್ಯದಲ್ಲ? ಬಿಸಿ ಅದು ಕ್ಲಚ್ಚು, ಅದು ಬ್ರೇಕು, ಅದು ಆಕ್ಸಲರೇಟರು. ಇದು ಆಕ್ಸಿಲರೇಟರ್, ಹ್ಞೂ ಆ ಕಡೆ. ಇದು ಕ್ಲಚ್. ಹಾ ಯಪ್ಪ, ಸೀಟ್ ಬೆಲ್ಟ್ ಹಾಕಬಿಡಿ. ಸೀಟ್ ಬೆಲ್ಟ್ ಹಾಕು. ಹಾ ನೀನ್ ಹಾಕು ಅಮ್ಮ. ಗಾಡಿ ಶಬ್ದನೇ ಕೇಳಿಸ್ತಾ ಹ್ಞೂ, ಇಲ್ಲ. ನಡಿ. ಏನು ಆಗಿಲ್ಲ, ತಿರುಗ್ಸಿನ್ನ. ಎಲ್ಲಿಟ್ಟು ನನ್ನ ಬ್ಯಾಗು? ಹಿಂಗ್ ಹಾಕಿದೀನಿ ಬಿಡ. ನಿನ್ ಕೇಕ್ ಹಾಕಿದ್ರಿ ಕೊಡಿ. ಅಮ್ಮ ಈಗ ಬೇಡ. ನನ್ನ ಲೈಫಲ್ಲಿ ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಗೈಸ್, ಬಟ್ ನನ್ನ ಮಗ ಅಂತೂ ನನ್ನನ್ನು ಪುಷ್ ಮಾಡ್ತಾನೆ ಅಷ್ಟಿಷ್ಟು ಮಾಡೋದಿಲ್ಲ. ಇವತ್ತು ನನ್ನ ಮಗನ ಫೋರ್ಸಿಗೆ ಅರ್ಧ ನಾನು ನಮ್ಮ ಅಪ್ಪನ ಕಾರ್ ಹೊಡಿತಾ ಇದ್ದೀನಿ. ನೋಡಿ, ನಾನು ನಮ್ಮ ಅಪ್ಪನ ಕಾರ್ನ ಓಡಿಸ್ತಾ ಇದ್ದೀನಿ. ಪಾಪ ನಮ್ಮಮ್ಮನೂ ಅಷ್ಟೇ, ಪ್ರತಿ ಸಲನೂ ಬಿಡ್ರಿ ಅವಳು ಓಡಿಸ್ತಾಳೆ ಅಂತ ಹೇಳ್ತಾರೆ, ನಮ್ಮಪ್ಪನೂ ಓಡಿಸು ಅಂತಾರೆ. ನಾನೇ ಸೋಮಾರಿ ಥರ ಆಡ್ತಾ ಇದ್ದೆ. ಆ್ಯಂಡ್ ಮೋರ್ ಓವರ್ ನಾನು ನನ್ನದೇ ಕಾರ್ ತೊಗೊಂಡು ಓಡಿಸ್ಬೇಕು, ನಾನು ಪರ್ಫೆಕ್ಟ್ ಆಗಬೇಕು, ಆಮೇಲೆ ನಮ್ಮಪ್ಪನ ಕಾರ್ನ ಮುಟ್ಟಬೇಕು ಅಂದ್ಬಿಟ್ಟು ಇಷ್ಟು ದಿನ ಓಡಿಸಿರ್ಲಿಲ್ಲ. ಅದೇ ಮರ್ತೋಗುತ್ತೆ. ನಿಜ ಹೇಳಬೇಕು ಅಂದರೆ ನಾನು ಸ್ವಲ್ಪ ಸೋಮಾರಿ ಆ್ಯಂಡ್ ನಿದ್ದೆ ಪೋತಿ. ಆ್ಯಂಡ್ ಮೋರ್ ಓವರ್ ಇತ್ತೀಚೆಗೆ ನಾನು ಕ್ಯಾಪ್ಚರ್ಸ್ ಮಾಡಬೇಕಿತ್ತಲ್ಲ, ಸೊ ಹಾಗಾಗಿ ಕಾರೆಲ್ಲ ಮುಟ್ತಾ ಇರಲಿಲ್ಲ. ಆರಾಮಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಿದ್ದೆ ಮಾಡ್ಕೊಂಡು ಬರ್ತಾ ಇದ್ದೆ. ಇವಂದು ನಮ್ಮಪ್ಪ ತಗೋ ಅಂದರೂ ಸಹ ನಾನು ಮುಟ್ತಾ ಇರಲಿಲ್ಲ. ಇವತ್ತು ನೀವೆಲ್ಲ ನನ್ನನ್ನು ನೋಡಬೇಕು ಕಾರ್ ಓಡಿಸೋದು ಅಂತ ಹೇಳಿದ್ದಕ್ಕೆ ಇವತ್ತು ಓಡಿಸ್ತಾ ಇದ್ದೀನಿ. ನೋಡಿ ಗೈಸ್, ನಮ್ಮಮ್ಮ ಬಾಚಣಿಗೆನೂ ತಂದವ್ರೆ. ಬಾಚಣಿಗೆ ಉಣ್ಣಕ್ಕೆ ತಿನ್ನಕ್ಕೆ. ಅಲ್ಲೇ ಒಂದು ರೌಂಡ್ ಸ್ನ್ಯಾಕ್ಸ್ ಆಯಿತು. ನಾವು ಬೆಟ್ಟಕ್ಕೆ ಆಟೋದಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ, ಹೀಗೆ ಇನ್ನೊಂದು ಸಲ ನಮ್ಮಪ್ಪ ಕಾರಲ್ಲಿ ಬೆಟ್ಟಕ್ಕೆ ಹೋದಾಗ ನಮ್ಮಪ್ಪಂಗೆ ಫುಲ್ OBP ಆಗಿಬಿಟ್ಟಿತ್ತಂತೆ. ಸೊ ಹಾಗಾಗಿ ನಮ್ಮಪ್ಪ ಬೆಟ್ಟಕ್ಕೆ ಕಾರ್ ಓಡ್ಸೋಕ್ಕೆ ಎದ್ರುಕೊಂತಾರೆ ಅನ್ನೋದಕ್ಕಿಂತ ಅವ್ರಿಗೆ ಏನೋ ಒಂಥರ ಬೇಡ ಅಂತ ಫೀಲು. ಸೊ ಹಾಗಾಗಿ ಈಗ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ, ಊಬರ್ ಆಟೋದಲ್ಲಿ. ಪ್ರತಿ ಸಲವೂ ಅಷ್ಟೇ, ನಾವು ಊಬರಲ್ಲಿ ಆಟೋನೋ ಕಾರೋ ಯಾವುದಾದ್ರು ಮಾಡ್ಕೊಂಡು ಹೋಗ್ತೀವಿ. ಬಟ್ ನನಗೂ ಅಷ್ಟು ಐಡಿಯಾಸ್ ಇಲ್ಲ. ನಾನು ಇದು ಹತ್ತಿದ ತಕ್ಷಣ ನಾನು ಮಲ್ಕೊಂಡು ಬಿಡ್ತೀನಿ. ಇವನ್ ನಾನು ಲಾಸ್ಟ್ ಇಯರ್ ಬೆಟ್ಟಕ್ಕೆ ಹೋದಾಗ ಬಸ್ಸಲ್ಲಿ ಹೋಗಿದ್ದೆ ನಾನು ಅಮ್ಮ, ಆವಾಗಲೂ ಸಹ ನಾನು ಮಲ್ಕೊಂಡು ಬಿಟ್ಟಿದ್ದೆ. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ. ಸೊ ಈ ಸಲ ನೋಡ್ಕೊಳ್ಳೇಬೇಕು ರೋಡ್ನ ಅಂದ್ಬಿಟ್ಟು ಎಚ್ಚರ ಇದ್ದೀನಿ. ಆ್ಯಂಡ್ ಕ್ಯಾಪ್ಚರ್ ಸಹ ಮಾಡಿದ್ದೀನಿ. ನನಗೆ ಅನ್ನಿಸ್ತು ಇದು ಎಂಥದ್ದು ಅಲ್ಲ, ಇದು ಆರಾಮ್ಸೆ ಬರ್ಬೋದಲ್ಲ ಅಪ್ಪಾಜಿ ಅಂತ ನಾನು ಹೇಳ್ತಾ ಇದ್ದೆ. ಆ್ಯಂಡ್ ನೆಕ್ಸ್ಟ್ ಟೈಮ್ ಆನ್ವರ್ಡ್ಸ್ ನಾನೇ ಕರ್ಕೊಂಡು ಬರ್ತೀನಿ, ತಲೆ ಕೆಡಿಸ್ಕೊಂಬೇಡಿ ಅಪ್ಪಾಜಿ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೋಡಿ ನಾನೇ ಬೆಟ್ಟಕ್ಕೆ ಕಾರ್ ತೊಗೊಂಡು ಬರ್ತೀನಿ. ನಮ್ಮ ಅಪ್ಪ ಅಮ್ಮನ್ನ ನಾನಂತೂ ತುಂಬ ಕೇರ್ ಮಾಡ್ತೀನಿ. ಅವರೆಲ್ಲೋದ್ರೂ ಕೈ ಇಟ್ಕೊಂಡೆ ನಾನು ಕರ್ಕೊಂಡು ಹೋಗೋದು. In 200 meters, turn left toward Chamundi Hill Steps. ಇವನ್ ರೋಡ್ ದಾಟಬೇಕಾದ್ರೂ ಸಹ ನಮ್ಮ ಅಪ್ಪ ಇರಲಿ ನಮ್ಮ ಅಮ್ಮ ಇರಲಿ ಕೈ ಇಟ್ಕೊಂಡೆ ನಾನು ದಾಟಿಸೋದು. ಸೊ ನನಗೆ ಅದೇನೋ ಒಂಥರ ಅವ್ರು ಚೆನ್ನಾಗಿರ್ಬೇಕಪ್ಪ, ಲೈಕ್ ಅವ್ರಿಗೆ ಏನೋ ಗೊತ್ತಾಗ್ದೇ ಇರ್ಬೋದು. ಸೊ ನಾವು ಅಟ್ಲೀಸ್ಟ್ ಸ್ವಲ್ಪ ಬುದ್ಧಿ ಇರೋರು ಜೊತೇಲಿದ್ದಾಗ ಅವ್ರನ್ನ ಕರ್ಕೊಂಡು ಹೋದರೆ ಸೇಫ್ ಅಂತ ಫೀಲ್ ನಂದು. ಹಾಗಾಗಿ ಅವ್ರನ್ನ ಕೈ ಹಿಡ್ಕೊಂಡೆ ನಾನು ಕರ್ಕೊಂಡು ಹೋಗ್ತೀನಿ. ಈವನ್ ನನ್ನ ಮಗ ಜೊತೇಲಿದ್ರು ಅಷ್ಟೇ, ನಾನು ಅವನನ್ನು ಕೈ ಹಿಡ್ಕೊಂಡೆ ಕರ್ಕೊಂಡು ಹೋಗೋದು. ಏನೋ ಗೊತ್ತಿಲ್ಲ, ನಾನು ತುಂಬ ಬುದ್ಧಿವಂತಲು ಅಥವಾ ನಂಗೆ ತುಂಬ ಶಕ್ತಿ ಇದೆ ಅಂತ ಅಲ್ಲ, ಏನೋ ನನಗೇನಾದರೂ ಪರವಾಗಿಲ್ಲ, ಅವ್ರಿಗೆ ಏನಾಗಬಾರ್ದು ಅನ್ನೋ ಫೀಲ್ ಅಷ್ಟೇ. ಏನು ಬೇಕಮ್ಮ? ನಮ್ಮ ಚಿಂಟು ಚಿಕ್ಕ ಮಗು ಇದ್ದಾಗ ಆಟ ಸಾಮಾನು ಕೇಳ್ತಾ ಇದ್ದ ಅಲ್ಲ, ಸೊ ಅದನ್ನೇ ಈಗ ರಿಪೀಟ್ ಮಾಡ್ತಾ ಇದ್ದಾನೆ. ಸುಮ್ಮನೆ ನನಗೆ ಫನ್ ಮಾಡಬೇಕು, ನನ್ನ ನಗಾಡಿಸ್ಬೇಕು ಅಂತ, ಕೀಟ್ಲೆ ಮಾಡಬೇಕು ಅಂತ. ಬಟ್ ಅವನಿಗೆ ಇಲ್ಲಿ ಏನೂ ತೊಗೊಳಕ್ಕೆ ಇಷ್ಟ ಇಲ್ಲ, ಹಾನೆಸ್ಟಾಗಿ ಹೇಳಬೇಕು ಅಂದರೆ. ಬಟ್ ಚಿಕ್ಕವನಿದ್ದಾಗ ಅವೆಲ್ಲ ಮಾಡ್ತಾ ಇದ್ದ ಅಲ್ಲ, ಸೊ ಅದನ್ನೇ ರೀಕ್ರಿಯೇಟ್ ಮಾಡ್ತಾ ಇದ್ದಾನೆ. ಫೈನಲಿ ಚಾಮುಂಡೇಶ್ವರಿ ಟೆಂಪಲ್ನ ರೀಚ್ ಆದವು. ನೋಡಿ, ಆ್ಯಕ್ಚುಲಿ ಎಲ್ಲೋದಾಗ್ಲೂ ದೇವ್ರದ್ದು ಕಳಶ ನೋಡಬೇಕು ಅಂತಾರೆ, ಹಾಗೆ ದೇವ್ರದ್ದು ಗೋಪುರ ನೋಡಬೇಕು ಅಂತಾರೆ, ನೋಡಿಕೊಂಡೇ ಬರಬೇಕು ಅಂತಾರೆ. ತುಂಬ ಒಳ್ಳೆಯದು ಅಂತಾರೆ. ದೇವ್ರನ್ನ ನೋಡಿದಷ್ಟೇ
ಅದು ಪುಣ್ಯ ಸಿಗತ್ತೆ ಅಂತಲೂ ಹೇಳ್ತಾರೆ. ಸೊ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ನನ್ನ ಮಾತುಗಳನ್ನ ಕೇಳಿಸ್ಕೊತಾ ಇದ್ದೀರಲ್ಲ, ಸೊ ನೀವು ಸಹ ಇದನ್ನು ಮಾಡಿ ಎಲ್ಲೇ ಹೋದರೂ ದೇವ್ರದ್ದು ಮೇಯ್ನ್ ಗರ್ಭಗುಡಿ ಕಳಶ ಮತ್ತು ಗೋಪುರ ನೋಡಿಕೊಂಡು ಬನ್ನಿ ಗೈಸ್, ಆಯಿತಾ. ತುಂಬ ರಶ್ ಇತ್ತು ಗೈಸ್, ಗೊತ್ತಾ. ಅಲ್ಲ 100 ರೂಪಾಯಿಗೆ ಇಷ್ಟು ಜನ ಅಂದ್ರೆ 30 ರೂಪಾಯಿನಲ್ಲಿ ಇರಲ್ಲ ಜನ ಅನ್ಸುತ್ತೆ ಮೋಸ್ಟ್ಲಿ. ಜನ ಮರಡೋ ಜಾತ್ರೆ ಮರಡೋ ಎಲ್ಲ ಬೇಗ ಹೋಗ್ಬೇಕು ಅಂದ್ಬಿಟ್ಟು. ಗೈಸ್ ಏನು ಗೊತ್ತಾ, ಶುಕ್ರವಾರದೊತ್ತು ಚಾಮುಂಡೇಶ್ವರಿ ಟೆಂಪಲ್ ಬಂದರೆ ತುಂಬ ಭಕ್ತಾದಿಗಳಿರ್ತಾರೆ. ಸೊ ಹಾಗಾಗಿ ಶುಕ್ರವಾರದೊತ್ತು ನೀವು ಸ್ಕಿಪ್ ಮಾಡಿ ಬರೋದನ್ನ, ಆಯಿತಾ. ಸೊ ಹಾಗೇನಾದರೂ ಬರಬೇಕು ಅನಿಸಿದ್ರೆ ಬೇರೆ ದಿನಗಳಲ್ಲಿ ಬನ್ನಿ. ಶುಕ್ರವಾರದೊತ್ತು ಮಧ್ಯಾಹ್ನದೊತ್ತು ಸಹ ಟೆಂಪಲ್ ಕ್ಲೋಸ್ ಇರಲ್ವಂತೆ, ಯಾವಾಗಲೂ ಓಪನ್ ಇರುತ್ತೆ. ಸೊ ನನಗೆ ಇದು ಮುಂಚೆ ಗೊತ್ತಿರಲಿಲ್ಲ, ನಾವು ಕ್ಲೋಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗ ಬೇಗ ಬಂದ್ವು. ಇಲ್ಲ ಅಂದಿದ್ರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡಿ ಬರ್ತಾಯಿದ್ವು. ಸೊ ಈ ರೀತಿ ಆಯಿತು. ಮಧ್ಯಾಹ್ನದೊತ್ತು ಕ್ಲೋಸ್ ಇರಲ್ಲ, ಇನ್ನು ಮಿಕ್ಕಿ ಟೈಮಲ್ಲಿ ಕ್ಲೋಸ್ ಇರುತ್ತಂತೆ. ಬಟ್ ಏನದು ಶುಕ್ರವಾರದ ದಿನ ಕ್ಲೋಸ್ ಇರಲ್ಲ. ಸೊ ಇದು ಒಂದು ಅಪ್ಡೇಟಾ. ಆ್ಯಂಡ್ ಅಣ್ಣ ಚೆನ್ನಾಗಿರೋ ದಪ್ಪದ ಕೊಡೋಣ. ಗೈಸ್, ಇಲ್ಲಿ ನೀವು ದೇವ್ರ ದರ್ಶನ ಪಡಿಬೇಕಾ, 3 ರೀತಿಯಾಗಿ ಎಂಟ್ರಿ ತೊಗೋಬೋದು. ಒಂದು ಫ್ರೀ ದರ್ಶನ, ಸೊ ಅಲ್ಲಿ ದುಡ್ಡು ಕೊಡೋ ಹಾಗಿಲ್ಲ. ಇನ್ನೊಂದು 30 ರೂಪೀಸ್ ಪರ್ ಹೆಡ್, ಇನ್ನೊಂದು 100 ರೂಪೀಸ್ ಪರ್ ಹೆಡ್. 30 ರೂಪೀಸ್ ಪರ್ ಹೆಡ್ಡಲ್ಲಿ ಜಾಸ್ತಿ ಜನ ಇರ್ತಾರೇನೋ ಅಂತ ಅಂದ್ಕೊಂಡು ನಾವು 100 ರೂಪೀಸ್ ಪರ್ ಹೆಡ್ ಟಿಕೆಟ್ನ ತೊಗೊಂಡ್ಬಿಟ್ವು. ಆಮೇಲೆ ಬಂದು ನೋಡ್ತೀವಿ, ಇಲ್ಲೆಲ್ಲ ನಿಂತಿರೋರೆಲ್ಲ 100 ರೂಪಾಯಿ ಕೊಟ್ಟು ಬಂದಿರೋರೆ. ಅವಾಗ ಅನ್ನಿಸ್ತು ಓ ಮೈ ಗಾಡ್ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ತೊಗೊಂಡ್ಬಿಟ್ಟಿದ್ದೀವಿ. ಸೊ ಕ್ಯೂನಲ್ಲಿ ನಿಂತ್ಕೊಳ್ಳೇಬೇಕು. ಆಮೇಲೆ ಅಲ್ಲಿ ಏನಪ್ಪ ಮಾಡೋದು, ನಿಂತ್ಕೊಂಡು ಹಾಗೆ ನಿಲ್ಲಕ್ಕಂತೂ ಆಗಲ್ಲ. ಇಟ್ ಟುಕ್ 4 to 5 hours ಗೈಸ್. ಸೊ ಒಂದೊಂದಾಗಲ್ಲ ಏನೇನು ಸಿಗುತ್ತಲ್ಲ ಎಲ್ಲನೂ ತಿಂದ್ವು. ಮಾವಿನಕಾಯಿಂದ ಸ್ಟಾರ್ಟ್ ಮಾಡಿ ಜೋಳ ತಿಂದು, ಆಮೇಲೆ ಪೈನಾಪಲ್ ತಿಂದು, ಆಮೇಲೆ ಸ್ವೀಟ್ ಕಾರ್ನ್ ಸಹ ತಿಂದು ದಬಾಕಿದ್ವು. ಸೊ ನಾನು ನಿಮ್ಗೆ ಏನಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಕಂಪಲ್ಷನಾಗಿ ದೇವ್ರನ್ನ ನೋಡಲೇಬೇಕು ಶುಕ್ರವಾರದೊತ್ತು ಅನ್ನೋರು ಮಾತ್ರ ಶುಕ್ರವಾರದೊತ್ತು ಬನ್ನಿ, ಅದರ್ವೈಸ್ ಬೇರೆ ದಿನ ಚೂಸ್ ಮಾಡ್ಕೊಳ್ಳಿ. ಸೊ ಇಂಡೈರೆಕ್ಟಾಗಿ ನಾನು ನಿಮ್ಮ ಟೈಮು ಮತ್ತು ಮನಿನ ಸೇವ್ ಮಾಡೋಣ ಅಂತ ನಿಮ್ಗೆ ಒಳ್ಳೇದಾಗಲಿ. ಸೊ ಫೈನಲಾಗಿ ಅಲ್ಲಿ ಟೆಂಪಲ್ ತುದಿಗೆ ಹೋದಾಗಲೂ ಸಹ ಕ್ಯೂ ಇತ್ತು. ಸೊ ಅಷ್ಟು ಜನ ಗೈಸ್ ನೋಡಿ, ಫೈನಲ್ ಲೈನಲ್ಲಿ ಇದ್ದೀವಿ ಈಗ. ಸೊ ಇಲ್ಲಿ ನಮ್ಮ ಮಗನಿಗೆ ಮತ್ತು ನಮ್ಮ ಅಪ್ಪಂಗೆ ಅಲ್ಲಿ ಸ್ವೀಟ್ ಕಾರ್ನ್ ತಗೊಳ್ಳಿ ಅಂತ ಕಳಿಸ್ದೆ. ಅವ್ರು ನೋಡಿದ್ರೆ ಅಲ್ಲೇ ತಿನ್ಕೊಂಡು ನಿಂತ್ಬಿಟ್ಟಿದ್ದಾರೆ. ನಾನು ಬಂದಿಲ್ವಲ್ಲ ಅಂದ್ಬಿಟ್ಟು ಕಾಯ್ಕೊಂಡು ನೋಡ್ಕೊಂಡು ಕೂತಿದ್ದೀನಿ. ಎಲ್ಲಿ ಹೋದ್ರು, ಇವರಿಬ್ಬರನ್ನ ಕಳಿಸ್ಲೇಬಾರ್ದಿತ್ತು, ನಾನೇ ಹೋಗಿ ತೊಗೊಬರ್ಬೇಕಿತ್ತು ಅಂತ ನನಗೆ ಮನಸ್ಸಲ್ಲೇ ಫೀಲ್ ಆಗ್ತಾ ಇದೆ. ಇವ್ರು ನೋಡಿದ್ರೆ ಅಚ್ಚುಕಟ್ಟಾಗಿ ಕಾರ್ನರಲ್ಲಿ ಬಂದ್ಬಿಟ್ಟು ತಿಂತಾ ನಿಂತಿದ್ದಾರೆ. ಸೊ ಫೈನಲಿ ಸಿಕ್ಕಿದ್ರು, ಎಲ್ಲರೂ ಒಟ್ಟಿಗೆ ಜಾಯ್ನ್ ಆಗಿ ಈಗ ನೋಡಿ ಇನ್ನೇನು ಟೆಂಪಲ್ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ. ಸೊ ಅಲ್ಲಿ ರೀಚ್ ಆಗಬೇಕು. ನೋಡು ಅಲ್ಲೇ ದೇವ್ರಿರೋದು ಚಿಂಟು, ಕಳಶ ನೋಡು. ಅದನ್ನ ನೋಡಿದ್ರೇನೆ ದೇವ್ರನ್ನ ನೋಡ್ದಂಗೆನೆ, ಅದು ಕಾಣಲ್ಲ. ಕ್ಯೂ ಎಲ್ಲ ಮುಗಿಸಿ ಗರ್ಭಗುಡಿಗೆ ಎಂಟ್ರಿ ಆದ ತಕ್ಷಣ ಟಿಕೆಟ್ ಇಸ್ಕೊಂಡ್ಮೇಲೆ ಪ್ರಸಾದನ ಕೊಡ್ತಾರೆ. ಇಷ್ಟು ತನಕ ಫುಲ್ ಕ್ಯೂ ಇತ್ತ. ಫೈನಲ್ ದರ್ಶನ ಮಾಡುವಾಗಲೇ ಕ್ಯೂ ಇರೋದಿಲ್ಲ. ಅಲ್ಲಿ ಎಲ್ಲ ಕಡೆಯಿಂದ 30 ರೂಪೀಸ್ 100 ರೂಪೀಸ್ ಫ್ರೀ ದರ್ಶನ ಎಲ್ಲರೂ ಒಂದು ಕಡೆ ಮೀಟ್ ಆಗ್ತಾರೆ ಅಲ್ಲ, ಅಲ್ಲಿ ಚೆನ್ನಾಗಿ ಪುಷ್ ಮಾಡ್ತಾರೆ. ಸೊ ಅಲ್ಲಿ ನೀವು ಒಳಗಡೆ ಹೋಗಲ್ಲ ಅಂದರೂ ಬಿಡಲ್ಲ, ಅವರೇ ತಳ್ಳಿ ಬಿಸಾಕ್ತಾರೆ. ಸೊ ಆಟೋಮ್ಯಾಟಿಕ್ಕಾಗಿ ನೀವು ಮೂವ್ ಆಗ್ತಾ ಇರ್ತೀರ ಅಲ್ಲಿ. ಸೊ ಅದಂತೂ ಚೆಂದ. ಆ್ಯಕ್ಚುಲಿ ಅದು ಕಿರಿಕಿರಿ ಅನಿಸಿದ್ರೂ ನಗು ಬರ್ತಾ ಇರುತ್ತೆ. ಫೈನಲಿ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಎಲ್ಲರೂ ಸಹ ಈಗ ಹೊರಗಡೆ ಬಂದಿದ್ದೀವಿ. ಒಂದೆರಡು ಫೋಟೋ ತಕ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮ ಅಪ್ಪ ಅಮ್ಮನ ಇಲ್ಲಿ ಕರ್ಕೊಂಡು ಬಂದೆ. ಬಿಕಾಸ್ ಅಲ್ಲಿ ಗೋಪುರದ ಹತ್ರ ಫೋಟೋ ತಕ್ಕೊಳ್ಳೋದೇ ಒಂಥರ ಚೆಂದ ಗೈಸ್. ಸಮ್ಟೈಮ್ಸ್ ಬೇಜಾರಾಗುತ್ತೆ, ಯಾಕೆಂದರೆ ಅಲ್ಲಿ ಲೈಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಪ್ರಾಪರಾಗಿ ಬರಲ್ಲ. ಅಲ್ಲಿ ನಮಗೆ ಕ್ಯಾಪ್ಚರ್ ಮಾಡಿಕೊಡೋರು ಯಾರೂ ಇಲ್ಲ. ಸೊ ನಾನೇ ಸೆಲ್ಫಿ ತಕ್ಕೋಬೇಕು. ಹಾಗಾಗಿ ಹುಡುಕ್ತಾ ಇದ್ದೀನಿ ಎಲ್ಲಿಗೆ ಚೆನ್ನಾಗಿ ಬರುತ್ತೆ ಅಂತ. ಅಟ್ ಲಾಸ್ಟ್ ಒಂದು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡೆ. ಅದರಲ್ಲೂ ಸಹ ನಮ್ಮ ಚಿಂಟು ಕುಯ್ಯೋ ಮರೋ ಅಂತ ಇರ್ತಾನೆ. ಸ್ವಲ್ಪ ಅವ್ರ ಅಪ್ಪಂದು ಪ್ರಭಾವ ಅವನ ಮೇಲೂ ಬೀರಿದೆ. ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಎಂತದ್ದು ಬೇಡ ನೋಡೋಣ. ಆ್ಯಕ್ಚುಲಿ ಇವತ್ತು ಮೈಸೂರು ಹೋಗೋಕ್ಕೆ
ಒಂದು ಕಾರಣ ಬಂದು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಟೆಂಪಲ್ಗೆ ಹೋಗಬೇಕು ಅಂತ, ಇನ್ನೊಂದು ಕಾರಣ ಬಂದು ನನ್ನ ಮಗ ಗೈಸ್, ನನ್ನ ಮಗನಿಗೆ ವಾಚ್ ಕೊಡಿಸ್ಬೇಕು. ಕ್ಯಾಸಿಯೋ ವಾಚು, ವಿಂಟೇಜ್ ವಾಚು. ಅವನು ತುಂಬ ದಿನದಿಂದ ಕೇಳ್ತಾ ಇದ್ದ, ಅಮ್ಮ ಪ್ಲೀಸ್ ಅಂತ. ಸೊ ಫೈನಲಿ ಅಟ್ಲೀಸ್ಟ್ 8th ಸ್ಟ್ಯಾಂಡರ್ಡ್ಗೆ ಹೋಗುವಾಗಾದರೂ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ಸೊ ಇಲ್ಲಿ ದೇವರಾಜ್ ಅರಸ್ ರೋಡಲ್ಲಿ ಕ್ಯಾಸಿಯೋ ಶೋರೂಮ್ ಇದೆ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಕ್ತು. ಸೊ ಹಾಗಾಗಿ ದೇವರಾಜ್ ಅರಸ್ ರೋಡಿಗೆ ಬಂದಿದ್ದೀವಿ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ ಗೈಸ್, ದೇವರಾಜ್ ಅರಸ್ ರೋಡು ನಾವು ಈಗ ನೋಡ್ತಾ ಇರೋದಲ್ಲ, ನಾನು PUC ಮಾಡಿದಾಗ್ಲಿಂದನೂ ನಾನು ಶಾಪಿಂಗ್ ಮಾಡ್ತಾ ಇರೋದು ದೇವರಾಜ್ ಅರಸ್ ರೋಡಲ್ಲೇ. ಇಲ್ಲಿ ಡ್ಯಾಸಲ್ಸ್ ಅಂತ ಇದೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಡ್ರೆಸ್ಸಸ್ಸೂ ನಂದು PU ಲೆವೆಲಲ್ಲಿ ತೊಗೊಂಡಿರೋದು ಎಲ್ಲ ಅಲ್ಲೇ. ಬನ್ನಿ ಇವಾಗ ನನ್ನ ಮಗನಿಗೆ ಶಾಪಿಂಗ್ ಮಾಡ್ಸೋಣ. ತೊಗೊಳಕ್ಕೆ ಅಲ್ಲಿಂದ ಬಂದ ಎಲ್ಲೂ ಸಿಗಲ್ಲ ವಿಂಟೇಜ್ ಅದು. ಇದೇನಾ? ಇದರಲ್ಲಿ ಬ್ಲ್ಯಾಕ್ ಮೆಟಲ್ ಎಲ್ಲ ಬರುತ್ತಲ್ಲ, ಇದೆಯಾ? ಬ್ಲ್ಯಾಕ್ ಮೆಟಲ್ ಅಂದ್ರೆ ನಮ್ಗೆ ಈ ಥರ ಬರುತ್ತೆ, ಇದೆಲ್ಲ 6000 ಇಂದ ಸ್ಟಾರ್ಟ್ ಆಗುತ್ತೆ. 6 ರೇಂಜಲ್ಲಿ ಬರುತ್ತೆ, ಇದು 12 ರೇಂಜಲ್ಲಿ ಬರುತ್ತೆ. ಬರೀ ಮೆಟಲ್ ಅಷ್ಟೇ ವ್ಯತ್ಯಾಸನಾ? ಕಲರ್ ಅಷ್ಟೇ ಡಿಫ್ರೆನ್ಸ್ ಬರುತ್ತೆ, ಕೆಲವು ಡಿಸೈನ್ ಕೂಡ ಡಿಫ್ರೆನ್ಸ್. ಇದು ಡಿಸೈನು ಡಿಫ್ರೆನ್ಸ್ ಐತೆ. ನಿಂಗೆ ಯಾವ್ದು ಇಷ್ಟ? ನೀನು ಯಾವ್ದು ಕೊಡಿಸ್ತೀಯ ನೋಡು. ನಿಂಗೆ ಯಾವ್ದು ಇಷ್ಟ? ನನಗೆಲ್ಲ ಇಷ್ಟ. ಇದು ಅದೇ ಕೊಡು, ಅದೇ ಇರಲಿ. ನಿಂಗೆ ಇದು ಬೇಕಂದ್ರೆ ತಗೋತೀಯಾ? ಇದೇ ತಗೊಂಡ. ನಿನ್ನ ಕೈಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು ತಗೋ. ರೇಟ್ ಕೊಡ್ತೀವಿ 5995. ಹಾಕೋ. ನೋಡಿ ಸೈಜ್ ಎಷ್ಟು ಬರುತ್ತೆ ಅಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಈ ಥರ ಬರುತ್ತೆ. ನೋಡು ಅದನ್ನು ಹಾಕೋ. ಅದೆಲ್ಲ ಹಾಕೊಳ್ಳಿ, ಇಲ್ಲೇ ಹಾಕೊಳ್ಳ. ನೋಡು ನಿಂಗೆ ಯಾವ್ದು ಇಷ್ಟ? ನೀನು ಹೇಳು. ನಾನು ಹೇಳಲ್ಲ, ನಿನ್ನ ಇಷ್ಟ ಯಾವುದು ತಗೋ. ಹಂಗೆ ನಂಗೆ ಗೊತ್ತಾಗಲ್ಲ ಪುಟ. ನಿಂಗೆ ಯಾವ್ದು ಚಂದ ಅನ್ಸುತ್ತೆ ಅದು ತಗೋ. ನನ್ನ ಜೊತೆ ಮಾತಾಡ್ಬೇಡ. ಆಯ್ತು ನೋಡಪ್ಪಾಜಿ, ಇವ್ನಿಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ? ಸಿಲ್ವರೇ ಇರಲ್ಲ? ಸಿಲ್ವರ್ ಇರಲ್ಲ, ಬ್ಲ್ಯಾಕ್ ಇರಲ್ಲ. ನೀವು ಬ್ಲ್ಯಾಕ್ ಹೇಳಲ್ಲ ಅನ್ನೋದು ನನಗೆ ಗೊತ್ತು ಬಿಡಿ. ಆದರೆ ನಿಂಗೆ ಯಾವ್ದು ಬೇಕು ಅದನ್ನ ನೀನು ಹೇಳು. ನೀನು ಹೇಳು. ನಂಗೆ ಸಿಲ್ವರೇ ಸಾಕು ಅನ್ಸುತ್ತೆ. ನನಗೂ ಸಿಲ್ವರೇ ಓಕೆ ಅನ್ಸುತ್ತೆ. ಹ್ಞೂ ಬ್ಲ್ಯಾಕಿಗೆ ನನ್ನ ಸ್ಕಿನ್ ಟೋನ್ ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ. ಆಯಿತು, ಸಿಲ್ವರೇ ತಗೋ. ಸಿಲ್ವರ್ ಮನೆಗೆ ಎರಡನೇ ಕ್ಯಾಸ್. ಅದೆಷ್ಟು ರೇಟು? ನೋಡಪ್ಪಾಜಿ ನಿಮಗೆ. ಅಪ್ಪಾಜಿ ನೀವು ಟೈಟಾನಲ್ಲಿ ನೋಡ್ತೀರಾ ಕ್ಯಾಸಿಯಾದಲ್ಲಿ ನೋಡ್ತೀರಾ? ಕ್ಯಾಸಿಯೋದಲ್ಲೇ ನೋಡಿ. ಟೈಟಾನಲ್ಲಿ ನಮ್ದೇನು ಇದಕ್ಕೆ ತೋರ್ತೀನಿ ಅಂತ ಹೇಳ್ಕೊಡ್ತೀನಿ. ನೀವೆಲ್ಲ ನನ್ನ ವ್ಲಾಗ್ನ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ಟೈಮ್ ನಮ್ಮ ಅಕ್ಕನ ಜೊತೆ ಹಾಸನ್ಗೆ ಹೋದಾಗಲೂ ಸಹ ವಾಚ್ ನೋಡೋಕೆ ಹೋಗಿ ಸ್ಯಾರಿ ತೊಗೊಂಡು ಬಂದಿದ್ವು. ಆ್ಯಂಡ್ ನಮ್ಮ ಚಿಂಟುಗೆ ವಾಚ್ ನೋಡೋಕೆ ಹೋದಾಗಲೂ ನಾನು ನಮ್ಮ ಅಮ್ಮಂಗೆ ವಾಚ್ ನೋಡ್ತಾ ಇದ್ದೆ. ಈ ಸಲನೂ ಸಹ ನೋಡಿದೆ, ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಯಿತು ಈ ವಾಚು. ಸೊ ನಮ್ಮ ಅಮ್ಮಂಗೆ ಕೇಳಿದೆ, ಬನ್ನಿ ನೋಡೋಣ ನಮ್ಮಮ್ಮ ಏನಂತಾರೆ ಅಂತ. ನೋಡೋಕೆ ಬರುತ್ತಲ್ಲಮ್ಮ ಟೈಮ್ ಇದು? ಟೈಮ್ ನೋಡಕ್ಕೆ ಬರುತ್ತೆ. ಗೊತ್ತಾಯ್ತಾಯ್ತಾ? ಎಷ್ಟಾಗಿತ್ತು ಟೈಮ್ ಈಗ? 4:15. ಅಲ್ಲ, ಹಿಂಗೆ ಸೆಕೆಂಡು ಮಿನಿಟು ಗೊತ್ತಾಗಲ್ಲ. ಇಲ್ಲಮ್ಮ, ಟೈಮ್ ಎಷ್ಟು? ಈಗ 5:15. 8:30 ಟೈಮು. ಗೊತ್ತಾಗಲ್ವೋ? ನೆಟ್ಟಿಗೆ ಹೇಳಿ, ಆಮೇಲೆ ಈಗಲೇ ಚೇಂಜ್ ಮಾಡಿಸ್ಕೋಬೇಕು. ನಂಗೆ ಅಷ್ಟೊಂದು ಇದು 12 ಅಲ್ವಾ? ಇದು 12, ಇದು 6, ಇದು 9, ಇದು 3. ಆಗಿಲ್ಲ ಅಂದ್ರೆ ಬೇರೆ ತೊಗೊಳ್ಳೋಣ. ನನಗೆ ಟೈಮ್ ಗೊತ್ತಾಗಲ್ಲ. ಹಾಂ ಬೇಡ ಬಿಡಿ. ಅಲ್ಲಿ ಬಿಲ್ ಮಾಡಿಸ್ತಾ ಇದ್ದೀನಿ. ಗೊತ್ತಾಗುತ್ತೆ. ಗೊತ್ತಾಗುತ್ತಾ? ಸರಿ ನಿಲ್ಲಿಸ್ಕೊಡಿ. ಇದೆಲ್ಲ ಕ್ಯಾಶಿಯೋ ಅಂತ. ಇದು 12, ಗೊತ್ತಾಗ 1, 2, 3, 4, 5 ಈ ಥರ ಕೌಂಟ್ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ, ಇರಲಿ. ಇದು 6, ಹಾಂ 7, 8, 9. ಇಲ್ಲಿ 8ರಲ್ಲಿ ಇದೆ. 8ರಿಂದ ಸ್ವಲ್ಪ ಮೇಲೆ ಬಂದಿದೆ, ಇಲ್ಲಿ ವರೆಗಿದೆ 8:30. ಗೊತ್ತಾಗುತ್ತೆ, ಇರಲಿ ಬಿಡಿ. ಅದ್ರಲ್ಲೂ ಟೈಟಾನಲ್ಲ, ಅದರಲ್ಲೂ ಹಂಗೆ ಇರೋದು. ಅಪ್ಪಾಜಿ ಮತ್ತೆ ನೀವು ಇದು ತಗೊಬಿಡಿ. ಆಯ್ತು, ಅಮ್ಮ ತಗೊಂಡ್ರೆ ಅಪ್ಪಾಜಿ ತಗೊಳುತ್ತೆ. ನೋಡೋಣ ಹಂಗಾರಲ್ಲಿ. ಬೇಜಾರಾಯ್ತು ನಮ್ಗೆ ವಾಚನ್ ಬೇಕು, ಅದೇ ಬಿಟ್ಕೊಳ್ತೀನಿ.
ಯಾವ್ದು ಕಟ್ ಮಾಡ್ಕೊಡಪ್ಪ. ಸುಮ್ ತಗೊಳಕ್ ಇಷ್ಟ ಇರುತ್ತೆ. ನನಗೆ ಇಷ್ಟ ಇಲ್ಲ ನಿಜವಾಗ್ಲೂ. ನಂದನ್ನು ಒಂದು ಸ್ವಲ್ಪ ಮಾಡ್ಬೇಕು. ಮಾಡ್ಕೊಳ್ಳಿ. ಸರ್ ಬೆಸ್ಟ್ ಪ್ರೈಸ್ ಮಾಡ್ಕೊಡಿ. ಇಲ್ಲ ಬೆಸ್ಟ್ ಇದೆ ಮೇಡಮ್. ಬರೀ ಅವ್ನು ಒಬ್ಬ ರೂಪಾಯಿ ತಗೊಳಕ್ ಬಂದಿದ್ದು, ಅದು ನೋಡಿದ್ರೆ ಎಲ್ಲ ರೈಸ್ ಆಯ್ತು. ಶಾಪ್ ಓನರ್ಗೆ ಹೇಳ್ತಾ ಇದ್ದೆ ಏನೇನೆಲ್ಲ ಡಿಸ್ಕೌಂಟ್ಸ್ ಬರುತ್ತೆ ಎಲ್ಲ ಹಾಕ್ಕೊಟ್ಬಿಡಿ ಸರ್, ಬೆಸ್ಟ್ ಪ್ರೈಸ್ ಮಾಡಿಕೊಡಿ ಅಂತ. ಅವರು ಸಹ ಆ್ಯಕ್ಚುಲಿ ಬೆಸ್ಟ್ ಪ್ರೈಸ್ ಮಾಡಿಕೊಟ್ಟಿದ್ದಾರೆ. ನನಗೂ ಓಕೆ ಅನ್ನಿಸ್ತು. ಆ್ಯಂಡ್ ತೊಗೊಳಕ್ಕೆ ಬಂದಿದ್ದು ಒಬ್ಬಂಗೆ. ಸೊ ಈಗ 3 ವಾಚ್ ತೊಗೋತಾ ಇದ್ದೀವಿ. ನನಗಂತೂ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮಂಗೂ ನನಗೆ ಕೊಡಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಆ್ಯಂಡ್ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅಲ್ಲ. ಸೊ ನನಗೆ ಏನೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಸ್ಯಾರೀಸ್ ಬಟ್ಟೆ ಅದು ಇದು ಅಂತ ತಗೊಡ್ತಾ ಇರ್ತೀವಿ ಅಲ್ಲ, ನಮ್ಮ ಅಪ್ಪಂಗೆ ಅಷ್ಟು ತಕ್ಕೊಡಲ್ಲ. ಸೊ ನನಗೆ ಯಾವಾಗಲೂ ಅನಿಸುತ್ತೆ ನಮ್ಮ ಅಪ್ಪಂಗೆ ಏನೂ ತಗೊಟ್ಟಿಲ್ವಲ್ಲ ಅಂತ. ಸೊ ಈ ಸಲ ಇಬ್ಬರಿಗೂ ತಗೊಟ್ಟಿದ್ದೀನಿ ಅಲ್ಲ. ಸೊ ನನಗೆ ಖುಷಿ ಆಯಿತು. ಸೊ ಫೈನಲಿ ವಿ ಆರ್ ಡನ್ ವಿತ್ ದ ಶಾಪಿಂಗ್. ಸೊ ಬಿಲ್ ಪೇ ಮಾಡಿ ಹೋಗ್ತಾ ಇರೋದೆ. ಆ್ಯಂಡ್ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು, ಬಿಕಾಸ್ ಊಟದ ಟೈಮ್ ಅಂತೂ ಮೀರೋಗಿದೆ. ಸ್ಕ್ಯಾನ್ ಮಾಡಿ ಇದು ಸೀರಿಯಲ್ ನಂಬರ್ ಹಾಕಿ ಏನೇನೋ ಡೀಟೇಲ್ಸ್ ಕೇಳುತ್ತಂತೆ ಹಾಕ್ಬೇಕಂತೆ. ಅದು ಮಾಡಿದರೆ ವಾಚಿಗೆ 3 ವಾಚಿಗೂ 60 days 6 months ಏನೋ ಎಕ್ಸ್ಟ್ರಾ ಮಾಡು ಸ್ಕ್ಯಾನ್ ಈಗ. ಆಮೇಲೆ ಮಾಡಿ ಅಂತ. ಕಂಪ್ನಿ ಕಡೆಯಿಂದ 2 ವರ್ಷ ಇರುತ್ತೆ. ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ 6 months ಟೋಟಲ್ 2.5 year ಇರುತ್ತೆ. ಎಕ್ಸ್ಟ್ರಾ 6 months ಆಗುತ್ತೆ. 1 month ವರೆಗೂ ಟೈಮ್ ಇರುತ್ತೆ ರಿಜಿಸ್ಟರ್ ಮಾಡಿ. ಟೆಂಪಲಿಂದ ಹೊರಗೆ ಬರೋದೇ 4:15 ಆಗಿಬಿಟ್ಟಿತ್ತು. ಸೊ ಊರಿಗೂ ಬೇರೆ ಬೇಗ ಹೋಗಬೇಕು ಅಲ್ಲ, ತುಂಬ ಕತ್ಲೆ ಆದರೆ ಡ್ರೈವಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಫಸ್ಟು ಶಾಪಿಂಗ್ ಮಾಡ್ಕೊಂಡು ಬಿಡೋಣ, ಮೇಯ್ನಾಗಿ ನಮ್ಮ ಚಿಂಟುದು. ಆಮೇಲೆ ಏನಾದರೂ ತಿನ್ನೋಣ ಅಂದ್ಕೊಂಡ್ವು. ಸೊ ಊಟದ ಟೈಮ್ ಇರೋಗಿದ್ರಿಂದ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಮೆಕ್ಡೊನಾಲ್ಡ್ಗೆ ಬಂದಿದ್ದೀವಿ. ಅದೇ ಮೆಕ್ಡೊನಾಲ್ಡ್ಸ್ ಸರಿ ಹೋಗು, ನೀನು ಬಾರೆ. ಕ್ಯಾಪ್ಚರ್ ಮಾಡ್ತೀನಿ. ಇನ್ನೇನೋ ಮನೇಲಿ ಕೈಮಾ ಸಾರೆಲ್ಲ ಇದ್ದಿದ್ದರಿಂದ ಸ್ನ್ಯಾಕ್ಸು ಸ್ವಲ್ಪನೇ ತಿನ್ಕೊಂಡು ಹೋಗೋಣ, ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವು. ಹಾಗಾಗಿ ಜಾಸ್ತಿ ಏನೂ ನಾನು ಆರ್ಡರ್ ಮಾಡಲಿಲ್ಲ. ಎಲ್ರಿಗೂ ಒಂದೊಂದು ಬರ್ಗರು, ಚಿಕನ್ ಬರ್ಗರು ಮತ್ತು ಏನದು 2 ಜ್ಯೂಸ್ ತೊಗೊಂಡ್ವು. ಎಲ್ಲರೂ ಕೇಳ್ಬೋದು ಈಗ ಟೆಂಪಲ್ ಹೋಗಿ ಬಂದಿದ್ದೀರಾ ಚಿಕನ್ ಬರ್ಗರ ಅಂತ. ಹೌದು, ಟೆಂಪಲ್ಗೆ ಹೋಗಿ ಬಂದಮೇಲೆ ಮುಗೀತು ಗೈಸ್, ಅಷ್ಟೇ. ಸೊ ಬನ್ನಿ ಈಗ ತಿನ್ನೋಣ. ಹೊಟ್ಟೆ ಏನು ಹಸಿತಾ ಇಲ್ಲ, ಆದರೂ ಸಹ ಕ್ರೇವಿಂಗ್ ಅನ್ನೋದಿದೆಯಲ್ಲ, ಸೊ ಅದಿದೆ. ಬನ್ನಿ ಬರ್ಗರ್ ತಿನ್ನೋಣ. ನೋಡಪ್ಪಾಜಿ ಹೆಂಗೆ ಯಾವ್ದು ನೋಡ್ಕೊಳ್ಳೋ, ಯಾವುದಾದ್ರೂ ಒಂದು ನೋಡಿದ್ರೆ ನೋಡಪ್ಪಾಜಿ. ತಗೊಳ್ಳಿ ತೆಗಿಯೋದೇ. ಈ ನನ್ನ ಮಗ ಕ್ರಷರ್ ತೊಗೊಂಡಿದ್ದ ಅಲ್ಲ, ಅದು ಮತ್ತು ಜ್ಯೂಸು ನನಗೆ ಲಾಸ್ ಅನ್ನಿಸ್ತು. ಬಿಕಾಸ್ 50% ಬರೀ ಐಸ್ ಕ್ಯೂಬ್ಸೇ ಹಾಕ್ಕೊಟ್ಟಿದ್ದಾರೆ ಗೈಸ್, ಅಲ್ಲಿ ಜ್ಯೂಸೇ ಇಲ್ಲ. ಎಷ್ಟು ಬೇಗ ಖಾಲಿ ಆಗೋಯ್ತು ಗೊತ್ತಾ ಜ್ಯೂಸು. ಆ್ಯಕ್ಚುಲಿ ನಾನು ನೈಟ್ ಹೊತ್ತು ಗಾಡಿ ಓಡಿಸಿ ಅಭ್ಯಾಸ ಇಲ್ಲ, ಆದರೂ ಸಹ ಇವತ್ತು ಟ್ರೈ ಮಾಡ್ತೀನಿ. ಓಡಿಸಿದ್ದೀನಿ, ಬಟ್ ಅದರಲ್ಲೂ ಆಗಿನ್ನೂ ಸಂಜೆ ಆಗುತ್ತೆ ನೋಡಿ, ಆ ಟೈಮಲ್ಲಿ ಗಾಡಿ ಓಡಿಸೋದು ಕಷ್ಟ. ಬಿಕಾಸ್ ನಮ್ಮದು ವೆಹಿಕಲ್ದು ಲೈಟು ಅಷ್ಟು ಬ್ರೈಟ್ ಅಂತ ಅನಿಸಲ್ಲ. ಆ್ಯಂಡ್ ಅದು ನಮಗೆ ಏನೋ ಸಂಧಿ ಕಾಲ ಅಂತಾರೆ ಅದು. ಸೊ ಆವಾಗ ಅಷ್ಟು ಕರೆಕ್ಟಾಗಿ ನಮಗೆ ಬೆಳಕು ಬೀಳೋದಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ಓಡಾಡೋದು ಸ್ವಲ್ಪ ಕಷ್ಟನೇ. ಅಂಥದ್ರಲ್ಲಿ ನಾವು ಅದೇ ಟೈಮಿಗೆ ಸಿಗಾಕೊತಾ ಇದ್ದೀವಿ, ಹೋಗಲೇಬೇಕು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೋಗಬೇಕು, ನಿಧಾನಕ್ಕೆ ಹೋಗಬೇಕಲ್ಲ. ಸೊ ಬನ್ನಿ ಈಗ ಹೊರಡೋಣ. ಎಲ್ಲ ತಿಂದಾಯಿತು. ಸೊ ಫೈನಲಾಗಿ ನೋಡಿ, ನೈಟ್ ಡ್ರೈವ್ ಸಹ ನಾನು ಮಾಡ್ತಾ ಇದ್ದೀನಿ. ಅಡ್ಜಸ್ಟ್ ಮಾಡಿಕೊಂಡು ಅಭ್ಯಾಸ ಇಲ್ಲ, ಆದರೂ ಸಹ ಇವತ್ತು ನಾನೇ ಓಡಿಸ್ಬೇಕು ಅಂದ್ಬಿಟ್ಟು ಓಡಿಸ್ತಾ ಇದ್ದೀನಿ ಗೈಸ್. ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.